ರಾಹುಲ್ ಗಾಂಧಿ ಪಾಸ್ಪೋರ್ಟ್ ಕೇಸ್ ರೋಚಕ ತಿರುವು. ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣ ನಂಬರ್ 623 ಬೈ 2026. ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚಿನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ರಾಜೀವ್ ಸಿಂಗ್ ಎದುರಿಗೆ ಮತ್ತೆ ಈ ಪ್ರಕರಣ ಜೀವ ಪಡ್ಕೊಂಡಿದೆ. ಎಸ್ ಶಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಮತ್ತು ಇತರ ಮೂರು ಪ್ರತಿವಾದಿಗಳ ವಿರುದ್ಧ ನಡೆದಿರುವ ಈ ಪ್ರಕರಣ ಇದೀಗ ಒಂದು ಕುತೂಹಲಕಾರಿ ಘಟ್ಟ ತಲುಪಿದೆ. ಶಿಶಿರ್ ವಿಘ್ನೇಶ್ ತಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿನ ನಾಗರಿಕ, ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಅನಾಮಿಕ ಸದಸ್ಯ. ಕಳೆದ 1.5 ವರ್ಷದಿಂದ ಇವರು ನಡೆಸ್ತಾ ಬಂದಿರೋ ಹೋರಾಟ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕುರಿತಂತೆ. ಅಂದ್ರೆ ರಾಹುಲ್ ಗಾಂಧಿ ಅವರು ತಾವು ಭಾರತದ ಪೌರತ್ವದ ಜೊತೆಗೆ ಬ್ರಿಟಿಷ್ ಪಾಸ್ಪೋರ್ಟ್ ಕೂಡ ಹೊಂದಿದ್ದೇನೆ, ಬ್ರಿಟಿಷ್ ಪೌರತ್ವವನ್ನು ಕೂಡ ಉಳಿಸ್ಕೊಂಡಿದ್ದೇನೆ ಅನ್ನೋ ಅಂಶವನ್ನ ಬಚ್ಚಿಟ್ಟು ಭಾರತದ ಚುನಾವಣಾ ವ್ಯವಸ್ಥೆಗೆ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಿರಂತರವಾಗಿ ವಂಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪದ ಪ್ರಕರಣ ಇದು. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 528 ಅಡಿಯಲ್ಲಿ ಶಿಶಿರ್ ವಿಘ್ನೇಶ್ ಇದೀಗ ಲಕ್ನೋ ಬೆಂಚಿನ ಏಕಸದಸ್ಯ ಪೀಠದ ಎದುರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಕೋರಿಕೆ ಇಷ್ಟೇ: ಕಳೆದ ತಿಂಗಳು ಜನವರಿ 28, 2026 ರಾಯಬರೇಲಿಯ ಜನಪ್ರತಿನಿಧಿಗಳ ನ್ಯಾಯಾಲಯ, ಅಂದ್ರೆ ಅಲ್ಲಿನ ನ್ಯಾಯಾಧೀಶ ಅಲೋಕ್ ಕುಮಾರ್ ಅವರು ನೀಡಿದ ತೀರ್ಪನ್ನ ರದ್ದುಗೊಳಿಸಬೇಕು. ಅಂದ್ರೆ ಇವ್ರು ಕೋರಿದ್ದೇನು ಅಂತಂದ್ರೆ, ದ್ವಿಪೌರತ್ವ ಹೊಂದಿರೋ ರಾಹುಲ್ ಗಾಂಧಿ ಅವರ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಿಸಬೇಕು ಅನ್ನೋ ಕೋರಿಕೆಯನ್ನ ಅದು ತಿರಸ್ಕರಿಸಿತ್ತು. ಅದರಲ್ಲೂ ಒಬ್ಬ ಭಾರತದ ಪ್ರಜೆಯ ಪೌರತ್ವವನ್ನು ನಿರ್ಧರಿಸುವ ಅಧಿಕಾರ ತಮ್ಮ ನ್ಯಾಯಾಲಯಕ್ಕಿಲ್ಲ ಅನ್ನೋ ಒಂದು ಕಾರಣವನ್ನ ನೀಡಿದ್ರು ಅಲ್ಲಿನ ನ್ಯಾಯಮೂರ್ತಿಗಳು. ಅದನ್ನ ವಿರೋಧಿಸಿ ಅದನ್ನ ಪ್ರಶ್ನೆ ಮಾಡಿ ಇದೀಗ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಶಿಶಿರ್ ವಿಘ್ನೇಶ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ದಿನಗಳ ಕಾಲ ದಿನ ಬಿಟ್ಟು ದಿನ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಇದೀಗ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಬರುವ ಮಾರ್ಚ್ 9ಕ್ಕೆ ಮುಂದೂಡಿದ್ದಾರೆ. ಬರುವ ಮಾರ್ಚ್ 9ರಂದು ಮಾನ್ಯ ನ್ಯಾಯಾಧೀಶರು ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಒಳಾಡಳಿತ ಇಲಾಖೆಯ ಪರವಾಗಿ ಹಾಜರಾಗಿದ್ದ ಅಡಿಷನಲ್ ಗವರ್ಮೆಂಟ್ ಅಡ್ವೊಕೇಟ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ನಿಮಗೆ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧ FIR ದಾಖಲಿಸಲಿಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ, ಏನು ಕಾರಣಗಳಿದೆ, ಇದುವರೆಗೂ ನಿಮ್ಮ ರಾಯಬರೇಲಿ ಪೊಲೀಸರು ನಡೆಸಿರೋ ತನಿಖಾ ವರದಿಯ ಲೇಟೆಸ್ಟ್ ರಿಪೋರ್ಟ್ ಏನು, ಅಪ್ಡೇಟ್ ಏನು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೋಸ್ಕರ ಉತ್ತರ ಪ್ರದೇಶ್ ಸರ್ಕಾರ, ರಾಜ್ಯ ಸರ್ಕಾರದ ಒಳಾಡಳಿತ ಇಲಾಖೆಯ ಪರವಾಗಿ ಹಾಜರಿದ್ದ ಅಡಿಷನಲ್ ಗವರ್ಮೆಂಟ್ ಅಡ್ವೊಕೇಟ್ ರವರು ಕಾಲಾವಕಾಶ ಕೋರಿದ್ರು. ಅದರಿಂದ 9ನೇ ತಾರೀಕಿಗೆ ಇದು ನಿಗದಿಯಾಗಿದೆ. ರಾಹುಲ್ ಗಾಂಧಿ ಅವರಲ್ಲದೆ 3 ಜನ ಪ್ರತಿವಾದಿಗಳು ಯಾರು ಅಂತಂದ್ರೆ, ಉತ್ತರ ಪ್ರದೇಶ್ ಸರ್ಕಾರದ ಒಳಾಡಳಿತ ಇಲಾಖೆ ಅಂದ್ರೆ ಅದರ ಅಡಿಷನಲ್ ಚೀಫ್ ಸೆಕ್ರೆಟರಿ, ಒಳಾಡಳಿತ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು 2ನೇ ಪ್ರತಿವಾದಿ. 3ನೇವರು ರಾಯಬರೇಲಿ ಜಿಲ್ಲಾ ಪೊಲೀಸ್ ಅಧಿಕಾರಿ, ರಾಯಬರೇಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಜೊತೆಗೆ ರಾಯಬರೇಲಿಯ ಕೊತ್ವಾಲಿ ಪೊಲೀಸ್ ಸ್ಟೇಷನ್ನ SHO ಸ್ಥಳೀಯ ಸ್ಟೇಷನ್ ಅಧಿಕಾರಿ, ಠಾಣಾ ಅಧಿಕಾರಿ. ಹೀಗೆ 4ರನ್ನ ಇಲ್ಲಿ ಪ್ರತಿವಾದಿಗಳಾಗಿ ನಮೂದಿಸಿದ್ರು ಕೂಡ ಮುಖ್ಯ ಪ್ರತಿವಾದಿ ರಾಹುಲ್ ಗಾಂಧಿ. ಇದು ಎಸ್ ಶಶಿರ್ ವಿಘ್ನೇಶ್ ವರ್ಸಸ್ ರಾಹುಲ್ ಗಾಂಧಿ ಅಂತ ಹೈಕೋರ್ಟ್ ನಲ್ಲಿ ದಾಖಲಿಸಲ್ಪಟ್ಟಿರುವ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನಗಳ ಕಾಲ ಅದರ ಮೂಲ ಆರೋಪ ಏನಿತ್ತು ಅಂದ್ರೆ, ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ, ಬ್ರಿಟಿಷ್ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ 310 ಪುಟಗಳ ಸವಿಸ್ತಾರವಾದ ಲಿಖಿತ ವಾದದ ಮೂಲಕ 45 ವಿವಿಧ ರೀತಿಯ ಅಂದ್ರೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಮತ್ತು ಇತರ ಪೇಪರ್ ದಾಖಲೆಗಳ ಸಮೇತ ನಾನು ಪುರಾವೆಗಳನ್ನು ಒಪ್ಪಿಸಿದ್ರು ಕೂಡ ರಾಯಬರೇಲಿಯ ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ ಅದನ್ನ ಅಲಕ್ಷಿಸಿತ್ತು. ಆದ್ರಿಂದ ಉಚ್ಚ ನ್ಯಾಯಾಲಯವೇ ನೇರವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸಕ್ಕೆ ಅನುಮತಿ ಕೊಡಬೇಕು, ಆದೇಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಇದರಲ್ಲಿ ಭಾರತೀಯ ಸರ್ಕಾರಿ ಗೌಪ್ಯತಾ ಪಾಲನೆ ಕಾಯ್ದೆ 1923, ಭಾರತೀಯ ವಿದೇಶಿ ನಾಗರಿಕರ ಕಾಯ್ದೆ 1946, ಪಾಸ್ಪೋರ್ಟ್ ಕಾಯ್ದೆ, ಭಾರತೀಯ ಪಾಸ್ಪೋರ್ಟ್ ಕಾಯ್ದೆ 1967 ಮತ್ತು ಭಾರತೀಯ ನ್ಯಾಯ ಸಂಹಿತ 2023
ಹೀಗೆ 4 ಕಾನೂನುಗಳ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ ಶಿಶಿರ್ ವಿಘ್ನೇಶ್, ಅರ್ಜಿದಾರ ಶಿಶಿರ್ ವಿಘ್ನೇಶ್. ಅದ್ರ ಜೊತೆಗೆ ಈ ಸಾರಿಯ ವಿಶೇಷತೆ ಏನಂತಂದ್ರೆ, ನ್ಯಾಯಾಲಯದಲ್ಲಿ ವಿಶೇಷವಾಗಿ ಕರೆಸಿಕೊಳ್ಳಲಾಗಿದ್ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಂದ್ರೆ ಜಾರಿ ನಿರ್ದೇಶನಾಲಯದ ಸ್ಥಾಯಿ ವಕೀಲರು ಯಾರಿದ್ರು ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ. ನೀವು ಈ ಅರ್ಜಿದಾರ ಶಿಶಿರ್ ವಿಘ್ನೇಶ್ ರವರನ್ನ 2025 ಸೆಪ್ಟೆಂಬರ್ 9 ನಿಮ್ಮ ಜಾರಿ ನಿರ್ದೇಶನಾಲಯದ ದೆಹಲಿಯ ಕೇಂದ್ರ ಕಚೇರಿಗೆ ಕರೆಸ್ಕೊಂಡ್ಬಿಟ್ಟು 18 ಗಂಟೆಗಳ ಕಾಲ ಅವರ ಹೇಳಿಕೆಯನ್ನು ದಾಖಲಿಸಿದ್ರೆ, ಅಂದ್ರೆ ಇದು ರಾಹುಲ್ ಗಾಂಧಿ ಅವರ ವಿರುದ್ಧ ಕಣ್ಣಿಗೆ ಗೋಚರಿಸುವ ಆದಾಯಕ್ಕಿಂತ ಮೀರಿದ ಅಕ್ರಮ ಆಸ್ತಿ ಗಳಿಕೆ, ಸೊ ಅತ್ಯಧಿಕ ಆಸ್ತಿ ಗಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವು ಅವರ ಸುದೀರ್ಘ ಹೇಳಿಕೆಯನ್ನು ದಾಖಲಿಸಿದ್ರಿ, ಆ ವರದಿಯನ್ನ ಒಪ್ಸಿ ಅಂತಂದ್ಬಿಟ್ಟು ಅಲ್ಲಿ ಉಪಸ್ಥಿತರಿದ್ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಸ್ಥಾಯಿ ವಕೀಲರಿಗೆ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಈಗಾಗಲೇ ಹಲವಾರು ಆರೋಪಗಳನ್ನು ಮಾಡಿರುವ ಅರ್ಜಿದಾರರು ಅತಿ ಮಹತ್ವದ ಮತ್ತೊಂದು ಆರೋಪ ಅಂತಂದ್ರೆ, ಅವರು ಅಗತ್ಯಕ್ಕಿಂತ ಅಂದ್ರೆ ಅವರ ಆದಾಯಕ್ಕಿಂತ ಹೆಚ್ಚುವರಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಅವರು ಸಂಪತ್ತನ್ನ ಗಳಿಸಿದ್ದಾರೆ. ಆ ಸಂಪತ್ತಿನ ವಿವರಗಳನ್ನ ಇದುವರೆಗೂ ಕೂಡ ಬಹಿರಂಗಪಡಿಸಿಲ್ಲ. 5 ಬಾರಿ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸಿ ಚುನಾವಣೆಗಳನ್ನು ಗೆಲ್ತಾ ಬಂದಿದ್ರು ಕೂಡ ತಮಗೆ ಸಂಬಂಧಪಟ್ಟ ತಮ್ಮ ಆಸ್ತಿ ಆದಾಯದ ಮಾಹಿತಿಯನ್ನು ಬಚ್ಚಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷದ ಸೆಪ್ಟೆಂಬರ್ 2025 ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಲ್ಲಿ ಶಿಶಿರ್ ವಿಘ್ನೇಶ್ವರ ಸುದೀರ್ಘ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಮತ್ತು ಅವರು ನೀಡಿದ ಪುರಾವೆಗಳನ್ನ ಸಂಗ್ರಹಿಸಿತ್ತು ಜಾರಿ ನಿರ್ದೇಶನಾಲಯ. ಹೀಗಾಗಿ ಈ ಪ್ರಕರಣ ಹಲವಾರು ಆಯಾಮಗಳಿಂದ ಒಂದು ರೋಚಕ ತಿರುವನ್ನು ಪಡ್ಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಫೆಬ್ರವರಿ 28 ಮಾರ್ಚ್ 8 ಹೋಳಿ ಹುಣ್ಣಿಮೆಯ ರಜಾ ದಿನಗಳಿರೋದ್ರಿಂದ ಈ ಪ್ರಕರಣ ಈ ರಜೆ ಮುಗಿದ ತಕ್ಷಣವೇ ಅಂದ್ರೆ ಬರುವ 9ನೇ ತಾರೀಕು, ಬರುವ ಸೋಮವಾರ 9 ಮಾರ್ಚ್ ಮತ್ತೆ ವಿಚಾರಣೆಗೆ ಬರ್ತಾ ಇದೆ. ಅವತ್ತು ಉತ್ತರ ಪ್ರದೇಶದ ಸರ್ಕಾರದ ಒಳಾಡಳಿತ ಇಲಾಖೆಯ ಪರವಾಗಿ ಅಲ್ಲಿನ ಅಡಿಷನಲ್ ಗವರ್ಮೆಂಟ್ ಅಡ್ವೊಕೇಟ್ ತಮ್ಮ ವರದಿಯನ್ನು ಸಲ್ಲಿಸಬೇಕಾಗಿದೆ. ಅದೇ ರೀತಿ ಜಾರಿ ನಿರ್ದೇಶನಾಲಯದ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಕೂಡ ತಾವು ಶಿಶಿರ್ ವಿಘ್ನೇಶ್ವರಿಂದ ಸಂಗ್ರಹಿಸಿದ ಮಾಹಿತಿ ಅದನ್ನ ಆಧರಿಸಿ ನಡೆಸಿರಬಹುದಾದ ವಿಚಾರಣಾ ವರದಿಯನ್ನ ಸೀಲ್ ಮಾಡಿದ ಕವರ್ನಲ್ಲಿ ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿದೆ. ಅದನ್ನ ಆಧರಿಸ್ಬಿಟ್ಟು ಸನ್ಮಾನ್ಯ ನ್ಯಾಯಮೂರ್ತಿಗಳು ಏನ್ ತೀರ್ಪು ಕೊಡ್ತಾರೆ, ಏನ್ ಆದೇಶ ಕೊಡ್ತಾರೆ, ನೇರವಾಗಿ ರಾಹುಲ್ ಗಾಂಧಿಯವರ ವಿರುದ್ಧ FIR ದಾಖಲಿಸುವಂತೆ ರಾಯಬರೇಲಿಯ ಜಿಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಕೊತ್ವಾಲಿ ಪೊಲೀಸ್ ಸ್ಟೇಷನ್ನ SHO ಸ್ಟೇಷನ್ ಹೌಸ್ ಆಫೀಸರ್ಗೆ ಆದೇಶ ಕೊಡ್ತಾರಾ ಅಥವಾ ಈ ಅರ್ಜಿಯನ್ನ ಸಾರಾಸಗಟಾಗಿ ತಿರಸ್ಕರಿಸ್ಬಿಡ್ತಾರ ಕಾದು ನೋಡ್ಬೇಕಾಗಿದೆ. ಯಥಾ ಪ್ರಕಾರ ಯಾವುದೇ ಕಾನೂನು ಪದವಿ ಇಲ್ಲದ ಮತ್ತು ವಕೀಲಿ ವೃತ್ತಿಗೆ ಸನದನ್ನು ಪಡ್ಕೊಳ್ಳದ ಈ ಶಿಶಿರ್ ವಿಘ್ನೇಶ್ ಯಥಾ ಪ್ರಕಾರ ಈ ಲಖನೌ ಹೈಕೋರ್ಟ್ ಬೆಂಚಿನ ಎದುರಿಗೂ ಕೂಡ ಪಾರ್ಟಿ ಇನ್ ಪರ್ಸನ್ ಸ್ವಂತ ತಾವೇ ವಾದ ಮಂಡನೆ ಮಾಡಿದ್ದಾರೆ. 3.5 ತಾಸುಗಳಿಗೂ ಅಧಿಕ ಕಾಲ ನಡೆಸಿದ ಈ ವಾದ ಮಂಡನೆಯ ನಂತರ ನ್ಯಾಯಮೂರ್ತಿಗಳು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಬರುವ ಮಾರ್ಚ್ 9 ಏನಾದೀತು, ರಾಹುಲ್ ಗಾಂಧಿಯವರ ಮತ್ತು ಇಡೀ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಜಕೀಯ ಹಣೆಬರವನ್ನೇ ನಿರ್ಧರಿಸಬಲ್ಲ ಒಂದು ಗಂಭೀರತೆಯನ್ನು ಪಡ್ಕೊಂಡಿದೆ ಈ ಪ್ರಕರಣ. ಕಾದು ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ನಮಸ್ಕಾರ.